ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಮಾತ್ರವಲ್ಲದೆ ನಿನ್ನೆ ಡಿಕೆಶಿ ಅವರ ಗುರೂಜಿ ಜ್ಯೋತಿಷಿ ದ್ವಾರಕನಾಥ್ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಪ್ರಮುಖ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇಂದು ಬೆಳಗ್ಗೆ ಕೂಡ ದಾಖಲೆ ಪರಿಶೀಲನೆಗೆ ಐಟಿ ಅಧಿಕಾರಿಗಳು ಮುಂದಾದಾಗ ಅವರಿಗೆ ಶಾಕ್ ಆಗಿತ್ತು. ಡಿಕೆ ಶಿವಕುಮಾರ್ ಅವರ ಗುರೂಜಿ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದ ವೇಳೆ ಕಾರ್ನ ಡಿಕ್ಕಿಯಲ್ಲಿ 3 ಬಾಕ್ಸ್ ದಾಖಲೆಗಳು ಪತ್ತೆಯಾಗಿವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಪತ್ತೆಯಾಗಿರೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಮಿಡ್ನೈಟ್ ಮಧ್ಯರಾತ್ರಿ ಎಲ್ಲ ಹೋಗಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗ್ತಾ ಇದ್ದಂತಹ ವ್ಯಕ್ತಿ ದ್ವಾರಕನಾಥ್ ಗುರೂಜಿ. ರಾಜಕಾರಣಿಗಳು ಹಾಗೂ ಈ ಜ್ಯೋತಿಷಿಗಳು ಅಥವಾ ಮಠಮಾನ್ಯಗಳ ಗುರೂಜಿಗಳ ನಡುವೆ ಯಾವ ರೀತಿಯಾದಂತಹ ಸಂಪರ್ಕ ಇರುತ್ತೆ ಅಂತ ಇತ್ತೀಚೆಗೆ ಎಲ್ಲರೂ ಕೂಡ ಗೊತ್ತಾಗಿರುವಂತಹ ವಿಚಾರ. ಇವರು ಯಾವುದನ್ನೆಲ್ಲ ಮುಚ್ಚಿಡೋಕೆ ಸಾಧ್ಯವಿಲ್ಲ ಅದನ್ನ ಈ ರೀತಿ ಗುರೂಜಿಗಳ ಹಿಂದೆ ಮುಚ್ಚಿಡುವಂಥದ್ದು, ಅದು ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ಇತ್ತೀಚೆಗಿನ ಒಂದು ಟ್ರೆಂಡ್ ಆಗಿನೇ ಬದಲಾಗಿರುವಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಹಾಗೂ ದ್ವಾರಕನಾಥ್ ಗುರೂಜಿ ನಡುವಿನ ಲಿಂಕ್ಸ್ ಬಗ್ಗೆ ಸಾಕಷ್ಟು ಅನುಮಾನಗಳು ಮೊದಲಿಂದ ಕೂಡ ಇದ್ವು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಐಟಿ ರೇಡ್ ಆದಾಗ ಡಿಕೆ ಶಿವಕುಮಾರ್ ಅವರ ಆಪ್ತ ಗುರೂಜಿ ದ್ವಾರಕನಾಥ್ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿತ್ತು. ಇವತ್ತು ಕೂಡ ನಿನ್ನೆ ಕಂಪ್ಲೀಟ್ ಇಡೀ ದಿನ ದ್ವಾರಕನಾಥ್ ಗುರೂಜಿ ವಿಚಾರಣೆ ನಡೆದಿತ್ತು. ಇವತ್ತು ಕೂಡ ಅವರ ಮನೆಯಲ್ಲಿ ವಿಚಾರಣೆ ಮಾಡುವಾಗ ಒಂದಷ್ಟು ಶಾಕಿಂಗ್ ಮಾಹಿತಿ ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ದ್ವಾರಕನಾಥ್ ಗುರೂಜಿ ಕಾರಿನ ಡಿಕ್ಕಿಯಲ್ಲಿ 3 ಬಾಕ್ಸ್ನಷ್ಟು ದಾಖಲೆಗಳನ್ನ ಬಚ್ಚಿಟ್ಟಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಕ್ಲೀನ್ ಇದೆ, ನಾವು ಮಿಸ್ಟರ್ ಕ್ಲೀನ್, ನಮ್ಮ ಮೇಲೆ ಸುಮ್ಮನೆ ನಮ್ಮನ್ನ ತುಳಿಯೋಕ್ಕೋಸ್ಕರ, ನಮ್ಮನ್ನ ಹಣಿಯೋಕ್ಕೋಸ್ಕರ, ಬೆಂಡ್ ಮಾಡೋಕ್ಕೋಸ್ಕರ ಐಟಿಯನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಆರೋಪ ಮಾಡ್ತಿರೋರು ಲಾಕರ್ನ ಕೀಯನ್ನ ಯಾಕೆ ಕೊಡ್ತಾ ಇಲ್ಲ, ಪಾಸ್ವರ್ಡ್ ಯಾಕೆ ಹೇಳ್ತಾ ಇಲ್ಲ, ಮುಚ್ಚಿಡ್ತಾ ಇರೋದು ಯಾಕೆ, ದ್ವಾರಕನಾಥ್ ಗುರೂಜಿ ಡಾಕ್ಯುಮೆಂಟ್ಸ್ನ ಮನೇಲಿ ಇಡೋಬಿಟ್ಟು ಕಾರ್ನ ಡಿಕ್ಕಿಯಲ್ಲಿ ಬಚ್ಚಿಟ್ಟಿರೋದು ಯಾಕೆ, ಎಲ್ಲ ಪ್ರಶ್ನೆಗಳು ಖಂಡಿತವಾಗೂ ಕೂಡ ಇಲ್ಲಿ ಮೂಡುತ್ತೆ. ಒಟ್ಟಿನಲ್ಲಿ ಇವತ್ತು ಕೂಡ ಕಂಪ್ಲೀಟ್ ಆಗಿ ಈ ಐಟಿ ರೇಡ್ ನಡೆಯುತ್ತೆ, ಮುಂದುವರಿಯುತ್ತೆ. ಈಗ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಸುನಿಲ್ ಆರ್ಟಿ ನಗರದ ದ್ವಾರಕನಾಥ್ ನಿವಾಸದ ಬಳಿಯಿಂದ, ಹಾಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸದಾಶಿವನಗರದ ಡಿಕೆಶಿ ನಿವಾಸದ ಬಳಿಯಿಂದ ಈಗ ಲೈವ್ ಇದ್ದಾರೆ. ಕ್ಷಣಕ್ಕೂ ಕೂಡ ಅವರು ಎಲ್ಲ ಡೆವಲಪ್ಮೆಂಟ್ನ ಟ್ರ್ಯಾಕ್ ಮಾಡ್ತಿದ್ದಾರೆ. ನಾನೀಗ ಮೊದಲು ನಮ್ಮ ಪ್ರತಿನಿಧಿ ಸುನಿಲ್ ಅವರ ಬಳಿ ಹೋಗ್ತೀನಿ. ಸುನಿಲ್, ದ್ವಾರಕನಾಥ್ ಗುರೂಜಿ ನಿನ್ನೆ ಬೆಳಗ್ಗೆನಿಂದ ಕೂಡ ಅವರ ಅಲ್ಲಿ ಪರಿಶೀಲನೆ ನಡೀತಾ ಇದೆ, ಅವರ ವಿಚಾರಣೆ ನಡೀತಾ ಇದೆ. ಎಲ್ಲವೂ ಕೂಡ ಕ್ಲೀನ್, ನಾವು ಮಿಸ್ಟರ್ ಕ್ಲೀನ್, ಐಟಿಯನ್ನು ಬಳಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ, ನಮ್ಮನ್ನ ತುಳಿಯೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳೋರು ಪಾಸ್ವರ್ಡ್ ಕೇಳಿದ್ರೆ ಕೊಡಲ್ಲ ಲಾಕರ್ದು, ಡಾಕ್ಯುಮೆಂಟ್ಸ್ ಹುಡುಕಿದ್ರೆ ಕಾರ್ನ ಡಿಕ್ಕಿಲೆಲ್ಲ ಬಚ್ಚಿಟ್ಟಿದ್ದಾರೆ 3 ಬಾಕ್ಸ್. ಸುನಿಲ್, ಖಂಡಿತ ಮರಿಗೆ ಏನಂದರೆ ನಿನ್ನೆಯಿಂದ ಸತತವಾಗಿ ಒಂದು ಕಾರ್ಯಾಚರಣೆ ನಡೆಸುವಂಥ ಐಟಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಆಗಿರುವಂಥದ್ದು. ಏನೋ ಡಿ ಕೆ ಶಿವಕುಮಾರ್ ಅವರೊಬ್ಬರ ಒಂದು ಐಟಿ ರೈಡ್ ಆಗಿಲ್ಲ, ಆದರೆ ಅಲ್ಲಿದ್ದಂಥ ಅವರ ಆಪ್ತ ವಲಯದಲ್ಲಿದ್ದವರಿಗೂ ಶಾಕ್ ಆಗಿರುವಂಥದ್ದು. ಐಟಿ ಅಧಿಕಾರಿಗಳು ಒಂದು ಶಾಕ್ ನೀಡಿ ಡ್ರಿಲ್ ಸಹ ಮಾಡ್ತಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ನಾನೀಗ ದ್ವಾರಕನಾಥ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಏನು ಗುರೂಜಿ ದ್ವಾರಕನಾಥ್ ಅಂದರೆ ಇವರು ಸತತವಾಗಿ ಒಂದು 30 ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ತುಂಬ ಒಡನಾಟವನ್ನು ಹೊಂದಿರ್ತಾರೆ. ಯಾವುದೇ ರೀತಿಯಾದ ಕಷ್ಟ ವಿಚಾರಗಳಲ್ಲಿ, ಸುಖ ವಿಚಾರಗಳಲ್ಲಿ ಭಾಗಿಯಾಗ್ತಿರ್ತಾರೆ. ಅದರ ನಡುವೆ ಏನು ಸಾಕಷ್ಟು ಒಂದು ವಾರದಲ್ಲಿ 2-3 ಬಾರಿ ಏನು ಡಿ ಕೆ ಶಿವಕುಮಾರ್ ಅವರು ಇವ್ರ ಮನೆಗೆ ಬಂದು ಹೋಗೋ ಒಂದು ಒಡನಾಟ ಇಟ್ಕೊಂಡಿರ್ತಾರೆ. ಸುಮಾರು 20 ವರ್ಷಗಳಿಂದ ಆ ಒಡನಾಟ ಇಟ್ಕೊಂಡಿದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು ಐಟಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಒಂದು 7:00ವರೆಗೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಏನು ನಿನ್ನೆಯಿಂದ ಇಲ್ಲಿವರೆಗೂ ಸಹ ಐಟಿ ಅಧಿಕಾರಿಗಳ ಒಂದು ಕಾರ್ ಇಲ್ಲ ಇರುವಂಥ ಐಟಿ ಅಧಿಕಾರಿಗಳು ಸಹ ಒಂದು ಒಳಗಿರೋದು. ಮತ್ತು ನೀವು ಗಮನಿಸ್ತಾ ಇರ್ಬೋದು, ನನ್ನ ಎಡವಾಗಿ ನೋಡ್ತಾ ಇದ್ರೆ ಅವರ ಮನೆ ಒಳಗೆ ಹೋಗೋ ಒಂದು ಪ್ರಯತ್ನ ಮಾಡ್ತೀನಿ ಅಮರ. ಅಂತಂದ್ರೆ ನಿನ್ನೆ ಒಂದು ಅಧಿಕಾರಿಗಳು ಸುಮಾರು 7:30ರಿಂದ ಒಂದು ತನಿಖೆ ನಡೆಸ್ತಾ ಇದ್ರು, ದಾಳಿ ನಡೆಸಿ ಈಗಾಗಲೇ ಅವರಿಗೆ ಇನ್ನೊಂದು ಶಾಕ್ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಅಮರ. ಈಗಾಗಲೇ ಅಂದರೆ ಬಾಕ್ಸ್ಗಳು ಸಹ ಒಂದು ಪತ್ತೆ ಆಗಿರುವಂಥದ್ದು. ಐಟಿ ಅಧಿಕಾರಿಗಳೆಂದರೆ ಒಂದು ವಿಚಾರಣೆ ನಡೆಸುವಂಥ, ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಕಾರ್ನ ಪರಿಶೀಲನೆ ಮಾಡ್ತಾರೆ. ಕಾರ್ನ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ಡಿಕ್ಕಿಯಲ್ಲಿದ್ದಂಥ 2 ಕಾರ್ನ ಡಿಕ್ಕಿಯಲ್ಲಿದ್ದಂಥ 4 ಬಾಕ್ಸ್ಗಳು ಪತ್ತೆ ಆಗಿರುವಂಥದ್ದು. 4 ಬಾಕ್ಸ್ಗಳು ಈಗಾಗಲೇ ಅದನ್ನು ವಶಕ್ಕೆ ಪಡೆದು ಈಗಾಗಲೇ ಒಂದು
ಅದರಲ್ಲಿರುವಂತಹ ದಾಖಲಾತಿಗಳನ್ನ ತಗೊಂಡು ಇಟ್ಕೊಂಡಿರುವಂಥದ್ದು ಈಗ ಬರೇ ಏನು ಅನ್ನೆಸರಿ ದಾಖಲಾತಿಗಳಿಂದ ಅದನ್ನು ಮಾತ್ರ ಹೊರಗಡೆ ಇಡ್ತಾರೆ. ಮುಖ್ಯವಾಗಿ ಅಲ್ಲಿದ್ದಂಥ ಪ್ರಮುಖ ದಾಖಲೆಗಳನ್ನು ಈಗಾಗಲೇ ಅವರು ವಶಕ್ಕೆ ಪಡೆದು ಅದನ್ನು ಸಹ ತನಿಖೆ ನಡೆಸ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಜೊತೆಗೆ ನಿನ್ನೆ ಸುಮಾರು ಒಂದು 7:30 ಬೆಳಗ್ಗೆ 7:30 ಅಧಿಕಾರಿಗಳು ಒಂದು ದಾಳಿ ನಡೆಸಿದ ಸಂದರ್ಭದಲ್ಲಿ ಮಧ್ಯಾಹ್ನವರೆಗೂ ಒಂದು ಪರಿಶೀಲನೆ ನಡೆಸ್ತಾರೆ. ಮನೆ ಎಲ್ಲ ರೀತಿಯಾದ ಒಂದು ಸಂಪೂರ್ಣವಾಗಿ ಒಂದು ಪರಿಶೀಲನೆ ನಡೆಸ್ತಾರೆ. ಆ ನಂತರದಲ್ಲಿ ವಿಚಾರಣೆ ಒಳಿಸೋ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಬರುವಂಥದ್ದು ದ್ವಾರಕನಾಥ ಗುರೂಜಿ ಒಂದು ಪರಿಶೀಲನೆ ನಡೆಸ್ತಾರೆ, ಅವರು ವಿಚಾರಣೆ ನಡೆಸಿ ಸಾಕಷ್ಟು ಮಾಹಿತಿ ಕಲೆ ಆಗ್ತಾರೆ. ಅದ ನಂತರದಲ್ಲಿ ಅವರ ಕುಟುಂಬದವ್ರನ್ನ ಒಂದು ವಿಚಾರಣೆ ಒಳಪಡಿಸ್ತಾರೆ. ಅವರಿಂದ ಸಾಕಷ್ಟು ಮಾಹಿತಿ ಸುಮಾರು ಒಂದು 8 ಗಂಟೆ ಲಭ್ಯ ಆಗುತ್ತೆ. ಆ ಮಧ್ಯದಲ್ಲಿ ಅವರ ಮನೆ 2 ಲಾಕರ್ಗಳನ್ನ ಓಪನ್ ಮಾಡ್ತಾರೆ. ಲಾಕರ್ಗಳನ್ನ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಏನು ಸಾಕಷ್ಟು ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು ಸಿಗುತ್ತೆ. ಅದಕ್ಕೆ ಕೆಲ ಬೆಳ್ಳಿಯ ವಸ್ತುಗಳಿಗೆ, ಚಿನ್ನದ ವಸ್ತುಗಳಿಗೆ ದಾಖಲಾತಿ ಇಲ್ಲ ಅನ್ನೋ ಒಂದು ಮಾಹಿತಿ ಸಹ ಒಂದು ಟಿವಿ IT ಮೂಲದಿಂದ ಒಂದು ಲಭ್ಯವಾಗಿರುವಂಥದ್ದು. ಈಗಾಗಲೇ ಏನು ಅದರ ಜೊತೆಗೆ ಸುಮಾರು ಸಾಮಾನ್ಯವಾಗಿ ಒಂದು IT ರೈಡ್ ಆದರೆ ಒಂದು 5 ಗಂಟೆ 6 ಗಂಟೆ ಮುಗಿತು. ಇಲ್ಲೂ ಅಂದರೆ ಹೆಚ್ಚು ಅಂದರೆ ಒಂದು 8-9 ಗಂಟೆ ಮುಗಿಸ್ಬಿಡ್ತಾರೆ. ಆದರೆ ಇಲ್ಲಿ ಏನಂದರೆ ನಿನ್ನೆ IT ಅಧಿಕಾರಿಗಳು ರಾತ್ರಿ 11 ಗಂಟೆವರೆಗೂ 5 ಅಧಿಕಾರಿಗಳ ತಂಡ ಏನಿತ್ತು 11 ಗಂಟೆವರೆಗೂ ಒಂದು ಪರಿಶೀಲನೆ ನಡೆಸಿರುವಂಥದ್ದು. ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂಥ ಮತ್ತು ಎಲ್ಲರೂ ಒಂದು ವಿಚಾರಣೆಗೆ ಒಳಪಡಿಸಿರೋದು. ಜೊತೆಗೆ ಮನೆಯಲ್ಲಿದ್ದಂಥ ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನ ಒಂದು ವಶಕ್ಕೆ ಪಡ್ಕೊಂಡಿರೋದು. ಮೊಬೈಲ್ ಇರುವಂಥ ಮತ್ತು ಲ್ಯಾಪ್ಟಾಪಲ್ಲಿರುವಂಥ ಸಾಕಷ್ಟು ದಾಖಲಾತಿಗಳನ್ನ, ಡಾಕ್ಯುಮೆಂಟ್ಸ್ನ ಒಂದು IT ಅಧಿಕಾರಿಗಳು ಅವರ ಒಂದು ಹಾರ್ಡ್ ಡಿಸ್ಕ್ ಆಗ್ಬೋದು, ಪೆನ್ಡ್ರೈವ್ಗೆ ಕಾಪಿ ಮಾಡಿಕೊಂಡು ಒಂದು ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ನಿನ್ನೆ ಬೆಳಗ್ಗೆ 7:30 ಇಲ್ಲಿವರೆಗೆ IT ಅಧಿಕಾರಿಗಳು ಒಂದು ಖಡಕ್ ವಾರ್ನಿಂಗ್ ಮಾಡಿರೋದು. ಯಾರೂ ಸಹ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ವಾರ್ನಿಂಗ್ ಮಾಡಿರೋದು. ಆ ಹಿನ್ನೆಲೆ ಯಾರೂ ಸಹ ಇಲ್ಲಿವರೆಗೆ ಹೊರಗೆ ಬಂದಿಲ್ಲ, ಮತ್ತು ಅವರ ಮನೆಗೆ ಯಾರೂ ಸಹ ಬಂದಿಲ್ಲ. ಯಾಕೆಂದರೆ ಈ ಒಂದು ದಾಳಿ ನಂತರದಲ್ಲಿ ಯಾರಾದರೂ ಬಂದರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆಗಳಿರುವಂಥದ್ದು. ಮತ್ತು ಈಗ ಅವರೆಲ್ಲರೂ ಹೋದರೆ ಸಾಕ್ಷಿ ನಾಶಗಳಾಗ್ಬೋದು ಮತ್ತು ಕೆಲ ದಾಖಲಾತಿಗಳು ಮಿಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವರಿಗೂ ಸಹ ಒಂದು ವಾರ್ನಿಂಗ್ ಮಾಡಿದ್ರು. ಜೊತೆಗೆ ನಿನ್ನೆ IT ಅಧಿಕಾರಿಗಳ ತಂಡ 5 ಜನ ಅಧಿಕಾರಿಗಳಿದ್ದರು. ಸುಮಾರು 11 ಗಂಟೆವರೆಗೆ 5 ಅಧಿಕಾರಿಗಳು ಇಲ್ಲೇ ಒಂದು ಪರಿಶೀಲನೆ ನಡೆಸ್ತಾರೆ. ನಂತರದಲ್ಲಿ 2 IT ಅಧಿಕಾರಿಗಳು ಇಲ್ಲೇ ಸಹ ಒಂದು ಠಿಕಾಣಿ ಹೊಡೆದು, ಯಾಕಂದರೆ ಸಾಕಷ್ಟು ದಾಖಲಾತಿಗಳು ಮತ್ತು ಲ್ಯಾಪ್ಟಾಪ್ಗಳು, ಮೊಬೈಲ್ ಫೋನ್ಗಳನ್ನ ವಶಪಡಿಸ್ಕೊಂಡು ಒಂದು ರೂಮ್ನಲ್ಲಿ ಲಾಕ್ ಮಾಡಿಟ್ಕೊಂಡು ಅದೇ ರೂಮ್ನಲ್ಲಿ ಅವರು ಸಹ ಒಂದು ಉಳ್ಕೊಂಡಿರೋದು. ಎಲ್ಲೋ ಒಂದು ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಮಾಹಿತಿಗಳು ಅವರಿಂದ ಹೊರಬರಬೇಕಾಗಿದೆ. ಮತ್ತು ಏನೋ ಎಲ್ಲೆಲ್ಲಿ ದಾಖಲಾತಿಗಳಿದೆ, ಏನು DK ಶಿವಕುಮಾರ್ಗೆ ಸಂಬಂಧಪಟ್ಟ ದಾಖಲಾತಿಗಳೇನೋ ಇದೆಯಾ ಅನ್ನೋದೊಂದು ಅವರಿಗೂ ಸಹ ಸಾಕಷ್ಟು ಕುತೂಹಲ ಮಾಡೋದು ಒಂದು ಯಕ್ಷ ಪ್ರಶ್ನೆ ಕಾಡ್ತಾರೆ. ಜೊತೆಗೆ ಈಗಾಗಲೇ ಅಧಿಕಾರಿಗಳು ಸಹ ಬೆಳಗಿಂದ ಇನ್ನೇನು ಕೆಲವು ಕ್ಷಣಗಳಲ್ಲಿ ಒಂದು ವಿಚಾರಣೆ ನಡೆಸುವ ಮತ್ತೆ ಸಾಧ್ಯತೆ ಇದೆ. ಅವರು ಮೊಬೈಲ್ ಫೋನ್ಗಳನ್ನ ಸಹ ವಶ ಪಡ್ಕೊಂಡಿದ್ದಾರೆ. ಇನ್ನು ಯಾರಿಗೂ ಮೊಬೈಲ್ ಫೋನ್ನ ಹಿಂತಿರುಗಿಸಿ ಕೊಟ್ಟಲ, ಯಾಕೆಂದರೆ ಮೊಬೈಲ್ ಫೋನ್ಗಳು ಆನಲ್ಲಿ ಇಟ್ಟಿದ್ದಾರೆ. ಯಾರ್ಯಾರು ಕರೆಗಳು ಬರ್ಬೋದು ಮತ್ತು ಅವರ ಈ ಯಾವುದಾದ್ರು ಅದರಿಂದ ಮಾಹಿತಿ ಸಿಗ್ಬೋದು ಅನ್ನೋ ಉದ್ದೇಶದಿಂದ IT ಅಧಿಕಾರಿಗಳು ಇನ್ನೂ ಮೊಬೈಲ್ಗಳನ್ನ ಆನಲ್ಲಿ ಇಟ್ಕೊಂಡಿದ್ದಾರೆ. ಅವರ ಕುಟುಂಬದವರು ಎಲ್ಲ ಮೊಬೈಲ್ಗಳನ್ನ ಗುರೂಜಿ, ಅವರ ಪತ್ನಿ ಮತ್ತು 2 ಮಕ್ಕಳು, ಅವರ ಸೊಸೆಯರು ಎಲ್ಲ ರೀತಿಯ ಮೊಬೈಲ್, ಅವರ ಎಲ್ಲ ಮೊಬೈಲ್ನ ವಶ ಪಡೆದು ಇಟ್ಕೊಂಡಿರೋದು. ಅದನ್ನು ಸಹ ಒಂದು ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಬ್ಯಾಂಕ್ನ ಅಕೌಂಟ್ಗಳನ್ನ ಈಗಾಗಲೇ ಒಂದು ಪರಿಶೀಲನೆ ನಡೆಸಾಗಿದೆ IT ಅಧಿಕಾರಿಗಳು ಅಂತ ಒಂದು ಮಾಹಿತಿ ಟಿವಿನಲ್ಲಿ ಲಭ್ಯವಾಗಿರುವಂಥದ್ದು. ಮತ್ತು ಏನು ಈ ಒಂದು ಬೆಳವಣಿಗೆಗಳ ಜೊತೆಗೆ ಮತ್ತೆ ಕಳೆದ 15 ದಿನಗಳಿಂದ ಏನು ಒಂದು ಫೋನ್ ಕರೆಗಳು ಬಂದಿತ್ತು ಗುರೂಜಿ ಅವರ ನಂಬರ್ಗೆ, ಆ ಒಂದು ಫೋನ್ ಕರೆಗಳ ಒಂದು ಮಾಹಿತಿಯನ್ನು ಡೀಟೇಲ್ಸ್ನ ಈಗಾಗಲೇ ಒಂದು IT ಅಧಿಕಾರಿಗಳು ಒಂದು ಪಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಮರ್, ಈಗಾಗಲೇ ನನ್ನ ಬಲಭಾಗಕ್ಕೆ ನೀವು ನೋಡಿದರೆ ಸುಮಾರು ಅವ್ರನ್ನ ಬೇಸ್ಮೆಂಟಲ್ಲಿ 2-3 ಕಾರ್ಗಳನ್ನ ಪಾರ್ಕಿಂಗ್ ಮಾಡಿದರೆ ಆ 1-2 ಕಾರ್ಗಳಲ್ಲಿ ಈ ಒಂದು ಸಾಕಷ್ಟು ದಾಖಲಾತಿಗಳಿದ್ದು ಆ ದಾಖಲಾತಿಗಳನ್ನ ಈಗಾಗಲೇ ಅಧಿಕಾರಿಗಳು ವಶಪಡಿಸ್ಕೊಂಡು ಒಂದು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲೇನು ಗಮನಿಸಬೇಕಂದ್ರೆ, ಏನಾದರೂ ಅವರು ವಶಪಡಿಸ್ಕೊಂಡಿರೋ ಫೋನ್ಗಳೇನಿದೆ ಫೋನ್ಗಳನ್ನ ಅವರೇ ಇಟ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಯಾರಾದರೂ ಫೋನ್ ಮಾಡಿದರೆ ಒಂದು ಪಕ್ಷದಲ್ಲಿ ಅವರ ಗುರೂಜಿಯವನ ಫೋನ್ಗೆ ಆಗ್ಬೋದು, ಇಲ್ಲ ಅವರ ಪತ್ನಿ ಫೋನ್ಗೆ, ಮಕ್ಕಳ ಫೋನಿಗೆ ಕಾಲ್ ಮಾಡಿ ವಿಚಾರ ಮಾಡಿದ ಸಂದರ್ಭದಲ್ಲಿ IT ಅಧಿಕಾರಿಗಳು ಅದೇ ಕಾಲ್ನ ರಿಸೀವ್ ಮಾಡಿದ ನಂತರದಲ್ಲಿ ಕಾಲ್ ಆನ್ ಮಾಡ್ತಾರೆ. ನಂತರ ಅಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡಿ ನಂತರದಲ್ಲಿ ಅಲ್ಲಿದ್ದಂತ ಯಾರು ಫೋನ್ಗೆ ಕರೆ ಬಂದಿತ್ತು ಅವ್ರ ಜೊತೆ ಮಾತಾಡ್ಸೋ ಪ್ರಯತ್ನ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಮತ್ತು ಇನ್ನೊಂದಂದ್ರೆ ಇಲ್ಲಿವರೆಗೂ ಸಹ ಯಾರ ಜೊತೆ ಸಂಪರ್ಕಕ್ಕೆ ಹೊಂದೋ ರೀತಿಯಲ್ಲಿ IT ಅಧಿಕಾರಿಗಳು ನೋಡ್ಕೊಂಡಿರೋದು. ಎಲ್ಲ ಒಂದು ಕಡೆ ಬೇರೆ ರೀತಿ ಸಂಪರ್ಕ, ಅವರು ಮನೆಯವರು ಬೇರೆ ಜೊತೆ ಫೋನ್ ಮುಖಾಂತರ ಸಂಭಾಷಣೆ ಮಾಡಿದರೆ ಎಲ್ಲೋ ಒಂದು ಪಕ್ಷದಲ್ಲಿ ಸಾಕ್ಷಿಗಳು ನಾಶ ಆಗ್ಬೋದು, ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ಗಳು ಮಿಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ IT ಅಧಿಕಾರಿಗಳು ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಸಹ ಸಾಕಷ್ಟು ತಗೊಂಡಿರುವಂಥದ್ದು. ಅಮರ್, ಸುನಿಲ್, ಹಾಗೆ DK ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲೂ ಕೂಡ ನಿರಂತರವಾಗಿ ದಾಖಲೆಗಳ ಪರಿಶೋಧನೆ ನಡೀತಾ ಇದೆ. ರಾತ್ರಿ ಮಿಡ್ ನೈಟ್ವರೆಗೂ ಕೂಡ ದಾಖಲೆಗಳ ಪರಿಶೋಧನೆ ಆಗಿತ್ತು. ಈಗ ಬೆಳಗ್ಗೆ ಮತ್ತೆ ಈ ಪರಿಶೀಲನೆ ಹಾಗೂ ವಿಚಾರಣೆ ಆರಂಭ ಆಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಸದಾಶಿವನಗರದ DK ಶ್ರೀನಿವಾಸದ ಬಳಿಯಿಂದ ಲೈವ್ ಇದ್ದಾರೆ. ನಾಗೇಂದ್ರ, ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಲ್ಲಿ? ಇವತ್ತು ಬೆಳಗಿನಿಂದ ಏನೆಲ್ಲ ಮಾಹಿತಿ ಸಿಕ್ಕಿದೆ ಮನೆಯೊಳಗೆ ಆಗ್ತಾ ಇರುವಂತಹ ಪರಿಶೀಲನೆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ? ಅಮರ್ ಪ್ರಸಾದ್, ಇಲ್ಲಿವರೆಗೂ ಕೂಡ ಮನೆ ಒಳಗಡೆ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳು ಹೊರ ಸಿಕ್ಕಿಲ್ಲ. ಆದ್ರೆ ಒಂದು ಕಡೆ DK ಶಿವಕುಮಾರ್ ಸಹೋದರ DK ಸುರೇಶ್ ಇರ್ತಾರೆ, ನಾವೆಲ್ಲರೂ ಕೂಡ ಬ್ಲಾಕ್ ಅಂಡ್ ವೈಟ್ ಆಗಿದ್ದೀವಿ, ನಾವು ಕಾನೂನಿಗೆ ತಲೆ ಬಾಗ್ತೀವಿ, ನಾವು ಎಲ್ಲೂ ಕೂಡ ಸರಿಯಾಗಿದ್ದೀವಿ, ನಾವು ತನಿಖೆಗೆ ಸಹಕರಿಸ್ತಾ ಇದೀವಿ ಅನ್ನೋ ಮಾತನ್ನ ಮಧ್ಯರಾತ್ರಿ ಮನೆಗೆ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು, ಆದ್ರೆ ಎಲ್ಲ ತನಿಖೆಗೆ ಸಹಕರಿಸುವಂತವರು ಲಾಕರ್ನ ಸೀಕ್ರೆಟ್ ಕೋಡ್ ಅನ್ನ ಯಾಕೆ ಹೇಳ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿದೆ. ಈಗಾಗಲೇ IT
ಐಟಿ ಉನ್ನತ ಮೂಲಗಳಿಂದ ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಗೋಡೆಯಲ್ಲಿ 5 ಲಾಕರ್ಗಳು ಪತ್ತೆಯಾಗಿದೆ. ಅದರಲ್ಲಿ ಕೇವಲ 2 ಲಾಕರ್ಗಳನ್ನು ತೆರಲಾಗಿದೆ. ಆದರೆ 3 ಲಾಕರ್ಗಳ ಸೀಕ್ರೆಟ್ ಕೋಡ್ ಮರೆತು ಹೋಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ತನಿಖೆಗೆ ಸಹಕರಿಸ್ತಿಲ್ಲ ಅನ್ನೋ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು. ಒಂದು ಕಡೆ ತಮ್ಮ ಈ ರೀತಿಯಾಗಿ ಹೇಳಿದ್ರೆ ಅಣ್ಣ ಈ ರೀತಿಯಾಗಿ ಯಾಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳು ಇಲ್ಲಿ ಸಾಕಷ್ಟು ಉದ್ಭವ ಆಗ್ತಿದೆ. ಮತ್ತೊಂದು ಕಡೆ ಇವತ್ತು ಸಾಕಷ್ಟು ಕುತೂಹಲ ಕೂಡ ಕೇಳಿಸಂತೂ ಯಾವ ನಿಟ್ಟಿನಲ್ಲಿ ಯಾವ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ನಡೆದವು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಮನೆ ಬಳಿ ಬಂದಂತಹ ಐಟಿ ಅಧಿಕಾರಿಗಳನ್ನ ಸಾಕಷ್ಟು ಬೆಂಬಲಿಗರು ಜೊತೆಗೆ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳನ್ನ ತಡೆಯುವ ಮೂಲಕ ಪ್ರತಿಭಟನೆ ಕೂಡ ನಡೆದರು. ಹಾಗಾಗಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಲಾಗಿದೆ. ಈಗ ನಾವು ನೋಡ್ತಾ ಇದ್ದೀವಿ ಸದಾಶಿವ ಡಿ.ಕೆ. ಶಿವಕುಮಾರ್ ಹತ್ರ ನಿನ್ನೆಂದು ಕೂಡ ಸಾಕಷ್ಟು ಅಭಿಮಾನಿಗಳಾಗಲಿ ಬೆಂಬಲಿಗರು ಪ್ರತಿಯೊಬ್ಬರು ಕೂಡ ಇಲ್ಲಿ ರಾತ್ರಿ ಇಡೀ ಕೂಡ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ನಾವು ನಿಮ್ ಜೊತೆ ಇದ್ದೀವಿ, ಯಾವುದಕ್ಕೂ ಬಿಡಿ ನೀವು ಜಗಬೇಡಿ ಅಂತ ಹೇಳಿ ಸಾಕಷ್ಟು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಪ್ರತಿಭಟನಾಕಾರರು ಸಾಕಷ್ಟು ಜನ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿಕೊಳ್ಳಲಾಗಿದೆ. ರಾತ್ರಿ ಕೂಡ ಇಬ್ಬರ ಎಸಿಪಿ ನೇತೃತ್ವದಲ್ಲಿ ಮನೆ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿಕೊಂಡು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿದ್ರು. ಇವತ್ತು ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಜೊತೆಗೆ ನಿನ್ನೆ ಬಂದಂತಹ ಸಿಆರ್ಪಿಎಫ್ ಪಡೆ ಏನಿದೆ ಐಟಿ ಅಧಿಕಾರಿಗಳ ತಂಡದ ಜೊತೆಯಲ್ಲಿ ಬಂದಂತಹ ಸಿಆರ್ಪಿಎಫ್ ತಂಡವು ಕೂಡ ಈಗಾಗಲೇ ಅವರ ಜೊತೆಯಲ್ಲಿದ್ದು ಮನೆ ಒಳಗೆ ಯಾರು ಕೂಡ ಪ್ರವೇಶ ಮಾಡದಂತೆ ಕಟ್ಟುನಿಟ್ಟಿನ ಎಚ್ಚರವನ್ನು ಕೂಡ ವಹಿಸಿದ್ದಾರೆ. ಜೊತೆಗೆ ಈಗಾಗಲೇ ಸುಮಾರು 5ರಿಂದ 6 ಅಧಿಕಾರಿಗಳು ಮನೆ ಒಳಭಾಗದಲ್ಲಿ ಇದ್ದಾರೆ. ಜೊತೆಗೆ ಅವರು ರಾತ್ರಿಯಲ್ಲಿ ಕೂಡ 5 ಅಧಿಕಾರಿಗಳು ಮಲಗಿದ್ದು ಒಬ್ಬ ಅಧಿಕಾರಿ ಮಾತ್ರ ಒಬ್ರು ಎದ್ದಿದ್ರು ಅನ್ನೋ ಮಾತನ್ನ ಖುದ್ದು ಮಧ್ಯರಾತ್ರಿ ಭೇಟಿ ಕೊಟ್ಟಿದ್ದಂತಹ ಶಾಸಕ ಡಿ.ಕೆ. ಸುರೇಶ್ ಕುಮಾರ್ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವೆಲ್ಲವೂ ಕೂಡ ಬ್ಲಾಕ್ ಅಂಡ್ ವೈಟ್ ಇದೀವಿ. ಕಳೆದ 30 ವರ್ಷಗಳಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆದಾಯವನ್ನು ಕೂಡ ನಾವು ಕಟ್ಟಿದೀವಿ. ನಾವೆಲ್ಲವೂ ಕೂಡ ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈಗ ಏನು ಐಟಿ ಅಧಿಕಾರಿಗಳನ್ನು ದಾಳಿ ಮಾಡಿದರೆ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಂತ ಮಾಹಿತಿ ಇರಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಎಲ್ಲೆಲ್ಲಿ ಹಣ ಸಿಕ್ಕಿದೆ ಅದಕ್ಕೆಲ್ಲವೂ ಕೂಡ ನಾವು ಜವಾಬ್ದಾರಲ್ಲ. ನನ್ನ ಮನೆಯಲ್ಲಿ, ನನ್ನ ಅಣ್ಣನ ಮನೆಯಲ್ಲಿ, ಜೊತೆಗೆ ನನ್ನ ಸಂಬಂಧಿಗಳ ಮನೆಯಲ್ಲಿ ಏನಾದ್ರೂ ದಾಖಲೆ ಪತ್ರಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಹಣಗಳು ಸಿಕ್ಕಿದ್ರೆ ಮಾತ್ರ ನಾವು ಜವಾಬ್ದಾರರು. ಬೇರೆ ನಮ್ಮ ರಿಯಲ್ ಎಸ್ಟೇಟ್ ಆಗಿರುವಂತದ್ದು, ಬೇರೆ ಬೇರೆ ಸ್ವಾಮೀಜಿಗಳಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು, ಜೊತೆಗೆ ಬಿಸಿನೆಸ್ ಮೆನ್ಗಳ ಮನೆಯಲ್ಲಿ ಪತ್ತೆಯಾದಂತಹ ಹಣ ಜೊತೆಗೆ ಅಲ್ಲಿ ಪತ್ತೆಯಾದಂತಹ ದಾಖಲೆಗಳಿಗೆ ನಾವು ಹೊಣೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಮನೆಯಲ್ಲಿ ಸಿಕ್ಕಿರುವಂತಹ ಹಣವು ಎಲ್ಲವೂ ಕೂಡ ಊಹಾಪೋಹಗಳಾಗ್ತಿದೆ. ಜೊತೆಗೆ ಕೆಲ ಮಾಧ್ಯಮ ಕೂಡ ಸಾಕಷ್ಟು ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಡಿ.ಕೆ. ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಜೊತೆಗೆ ಈಗಾಗಲೇ ನಾವು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸಿದ್ದೀವಿ. ರಾತ್ರಿ ಕೂಡ ಅಣ್ಣನ ಬಗ್ಗೆ ಜೊತೆ ಅತ್ತಿಗೆ ಮಕ್ಕಳು ಇದ್ದಾರೆ, ಅವರ ಒಂದು ಆರೋಗ್ಯವನ್ನು ವಿಚಾರಿಸೋಸ್ಕರ ನಾನು ಬಂದಿರೋ ಅನ್ನೋ ಮಾತನ್ನು ಕೂಡ ಡಿ.ಕೆ. ಸುರೇಶ್ ಕುಮಾರ್ ಅವರು ಹೇಳ್ತಾರೆ. ಜೊತೆಗೆ ಐಟಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತಹ ಡಿ.ಕೆ. ಸುರೇಶ್ ಕುಮಾರ್ ಅವರು ಇನ್ನು ಎಷ್ಟರವರೆಗೂ ಈ ಒಂದು ದಾಳಿ ನಡೆಯುತ್ತೆ ಅನ್ನೋ ಮಾತನ್ನ ಕೇಳಿದಾಗ ಅಲ್ಲಿದ್ದಂತ ಐಟಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆ ನಮ್ಮ ಐಟಿ ಅಧಿಕಾರಿಗಳ ತಂಡ ಸುಮಾರು 80ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ತನಿಖೆಯನ್ನು ನಡೆಸಿದ್ದಾರೆ. ಜೊತೆಗೆ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಇಲ್ಲೂ ಕೂಡ ಹಂತ ಹಂತವಾಗಿ ಮುಗಿತಾ ಬಂದಾಗ ನಾವು ಕೊನೆಯಲ್ಲಾಗಿ ನಾವು ಇಲ್ಲೂ ಕೂಡ ನಮ್ಮ ಇಲ್ಲಿ ತನಿಖೆಯನ್ನು ಮುಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಅದೇ ಐಟಿ ಅಧಿಕಾರಿಗಳು ಇದ್ರು. ಜೊತೆಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರನ್ನ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ನಿರಂತರವಾಗಿ ಒಂದು ವಿಚಾರಣೆ ಕೂಡ ನಡೆಸಿದ್ರು. ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಸಾಕಷ್ಟು ದಾಖಲಾತಿ ಪತ್ರಗಳು ಕೂಡ ಅವರಿಗೆ ಸಿಕ್ಕಿದ್ದು. ಜೊತೆಗೆ ಎಲ್ಲವನ್ನೂ ಕೂಡ ಈಗಾಗಲೇ ಅವರು ಒಂದು ಹೇಳಿಕೆಗಳನ್ನ ಕೂಡ ಪಡೆದುಕೊಳ್ತಾರೆ. ನಿನ್ನೆ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಕೇವಲ 4 ಬಾರಿ ಕಾಣಿಸಿಕೊಂಡಿದ್ದ ಡಿ.ಕೆ. ಶಿವಕುಮಾರ್ ಅವರು ಮಧ್ಯರಾತ್ರಿ 1:30 ಸುಮಾರು ಕೂಡ ಮನೆಯಿಂದ ಹೊರಕ್ಕೆ ಬಂದು ಅಲ್ಲಿ ಇದ್ದಂತಹ ಬೆಂಬಲಿಗರ ಕೈ ಬೀಸಿ ಕೈ ಮುಗಿದ ನಂತರ ಮತ್ತೆ ಹೊರಕ್ಕೆ ಹೋಗಿದ್ದಾರೆ. ಈಗಾಗಲೇ ಐಟಿ ಅಧಿಕಾರಿಗಳ ತಂಡ 5ರಿಂದ 6 ಜನ ಅಧಿಕಾರಿಗಳ ತಂಡ ಈಗಾಗಲೇ ತಮ್ಮ ಅವರ ಕಾರ್ಯಾಚರಣೆ ಶುರು ಮಾಡಿದ್ದು. ಇವತ್ತು ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅಮರ್ ಪ್ರಸಾದ್. ಧನ್ಯವಾದ ನಾಗೇಂದ್ರ, ಧನ್ಯವಾದ ಸುನಿಲ್. ತಮಗೂ ಕೂಡ